ನಿನ್ಗೆ ಪ್ರತಿ ಹೆಜ್ಜೆಗೂ ಅಡ್ಡಿ ಆಗ್ತಿರೋರು ನಿನ್ನ ಮನೆಯವರೇ ಧನಂಜಯ ವರ್ಮಾ. ನನ್ನ ಮನೆಯವರ? ನನಗ್ ಮೋಸ ಮಾಡೋರು ನನ್ನ ಮನೆಯಲ್ಲಿ ಯಾರೋ ಸ್ವಾಮಿ. ಆಯ್ತು, ನಿನ್ನ ಕೋರಿಕೆನ ಗೋಮಾತೆ ಹಾಲಲ್ಲಿ ನೋಡು. ಬರ್ತಾ ಇದ್ದೇನಣ್ಣ. ಬರ್ನಿ, ನೀನ್ ಇಲ್ಲೇ ಇರು, ಆಚೆ ಬರಕ್ ಹೋಗ್ಬೇಡ. ಅಣ್ಣ, ಕರಿತೀಯಾ? ಇಲ್ಲಿ ಪೂಜೆ ನಡೀತಾ ಇದ್ರೆ ನೀನ್ ಅಲ್ಲೇನ್ ಮಾಡ್ತಿದ್ಯಾ? ಅದು ಅಣ್ಣ, ಅದು ನನಗೆ ಯಾಕೋ ಮೈಕ್ ಸ್ವಲ್ಪ ಹುಷಾರಿಲ್ಲ, ಮಲ್ಕೊಂಡಿದ್ದೆ. ಮೊದ್ಲಿಲ್ಲಿಗೆ ಬಾ. ನಿನ್ ಮಗಳನ್ನ ಕೆಳಗ್ ಬರಕ್ ಕೇಳು. ಹೇಳ್ತಿರೋದು ನಿನ್ಗೆ ಭದ್ರ. ಅಣ್ಣ, ಅವಳಿಗೆ ಜ್ವರ ಬಂದಿದೆ ಅಣ್ಣ, ಎದೊಳಕ್ ಆಗ್ತಾ ಇಲ್ಲ. ಬರ್ಲಿಲ್ಲ ಅಂದ್ರೆ ಪ್ರಾಣ ಹೋಗುತ್ತೆ. ಅವಳು ಎಂತ ಪರಿಸ್ಥಿತಿಯಲ್ಲಿದ್ರು ನನ್ ಕಣ್ಮುಂದೆ ಈಗ್ಲೇ ಬರ್ಬೇಕು. ಪರಿಣಿಕಾ, ಮುಗ್ದು ಹೋಯ್ತು, ಸರ್ವನಾಶ ಆಗೋಯ್ತು. ಅಣ್ಣ, ಇವಾಗ ಏನಕ್ಕೆ ಅಷ್ಟಕ್ಕೂ ಏನಕ್ಕೆ ಅಂತ ಹೇಳಿ. ಪರಿಣಿಕಾ, ಬರ್ತೀಯಾ ಇಲ್ವಾ? ನಾನ್ ಕರ್ದಾಗ ನೀನ್ ಬರ್ದೇ ಇದ್ರೆ ಓಡ ಹುಟ್ಟಿದವಳು ಅಂತ ನೋಡ್ದೆ ನಿಮ್ಮ ಅಮ್ಮನ್ನ ಇಲ್ಲ ಸಾಯಿಸ್ಬಿಡ್ತೀನಿ. ಬಾ. ಮಾವಯ್ಯ ಅನ್ಕೊಂಡಿದ್ದಾಗೆ ಮಾಡ್ತಾರೆ. ನನ್ನಿಂದ ಅಯ್ಯೋ ಅಮ್ಮನ್ ಸಾಯಿಸ್ಬಿಡ್ತಾರೆ. ಅದೇನಾಗುತ್ತೋ ಆಗ್ಲಿ, ಕೆಳಗೆ ಹೋಗ್ತೀನಿ.
ನಿನ್ನ ವರ್ಮ ಏನ್ ಮಾಡ್ತಿದ್ಯೋ? ಈ ಮನೆ ಮಗಳನ್ನ ನಿನ್ ಕೈಯಾರೆ ಸಾಯಿಸ್ತಾ ಇದ್ಯಾ? ಕೋಪಕ್ಕೊಂದ್ ಮಿತಿ ಇಲ್ವಾ? ಇವಳು ಮನೆ ಮಗಳು ಅಲ್ಲಮ್ಮ, ಮನೆ ಮಗಳು ಅಲ್ಲ ಇವಳು. ನಾಗಜಾತಿ ಜೊತೆ ಸೇರ್ಕೊಂಡಿದ್ದಾಳೆ. ನಮ್ ಶತ್ರು ವಂಶದ ಪ್ರತಿರೂಪ ಇವಳು. ಶತ್ರುಗಳು ಊರಲ್ಲಿದ್ರೇನೆ ಸುಮ್ನಿರಲ್ಲ. ಆಗಿರೋಗ ನನ್ ಮನೆಯಲ್ಲೇ ತಿರ್ಗಾಡ್ತಿದ್ರೆ ಹೇಗ್ ನಾನ್ ಸುಮ್ನಿರ್ಲಿ? ಹಾಗಾದ್ರೆ ಈ ಪುಣ್ಯ ಅದು ಯಾವ ಜಾತಿ? ಅವಳು ಪೂಜಿಸೋ ದೇವತೆ ಯಾವ ಜಾತಿ? ಇದ್ ಚೆನ್ನಾಗಿದೆ. ನಿನಗ್ ಬೇಕಾದಾಗ ಕಾಣಿಸ್ತಾ ಇರೋ ಜಾತಿ ಇವಾಗ ಕಾಣಿಸ್ತಾ ಇದ್ಯಾ? ಪಾಪ ಅವಳು ಶಾಪಕ್ಕೀಡಾಗಿದ್ದಾಳೆ. ನಿನಗ್ ಗೊತ್ತಾದ್ರೆ ಅವಳನ್ನೆಲ್ಲ ಸಾಯಿಸ್ಬಿಡ್ತೀಯೋ ಅಂತ. ನನ್ ಮೊಮ್ಮಗಳು ಪ್ರತಿ ಕ್ಷಣ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾಳೆ ಅಂತ ನಿನ್ಗೇನೋ ಗೊತ್ತು. ಅವಳ ಜೀವಕ್ ಜೀವ ಇಟ್ಕೊಂಡಿರೋ ಭಾವ ಇನ್ನೊಬ್ಳ ಜೊತೆ ಮದ್ವೆ ಮಾಡ್ಕೊತಿದ್ರೆ ನಿಸ್ಸಹಾಯಕಳಾಗಿ ನೋಡ್ತಾ ನಿಂತಿದ್ದಾಳೆ. ಅದಕ್ಕೆ ಅವಳನ್ನ ಸಾಯ್ಸಕ್ ನೋಡ್ತಿದ್ಯಾ? ಅಮ್ಮ, ಪುಣ್ಯ ನಾಗಮಂಡಲದ ಹುಡುಗಿ ಆದ್ರೆ ನಾಗಜಾತಿಯವಳಲ್ಲ. ನಮ್ಮ ವಂಶಕ್ಕೋಸ್ಕರ, ನನ್ ಮಗನ್ ಪ್ರಾಣಕ್ಕೋಸ್ಕರ ಅವಳ ಪ್ರಾಣನ ಲೆಕ್ಕಿಸದೆ ಕಾಪಾಡಿದಾಳೆ ಅವನ್ನ. ಅವಳ ಮನಸ್ಸಲ್ಲಿ ಅನಿರುದ್ಧ ಮಾತ್ರ ಇದ್ದಾನೆ. ಗೊತ್ತಾ ನಿನಗೆ? ಗೊತ್ತಾ? ಆದ್ರೆ ನಿನ್ ಮೊಮ್ಮಗಳು ಮಾಡಿದ್ದೇನು? ಹಸೆ ಮನೆಯಿಂದ ಎದ್ದೋದ್ಲು. ಇವಳ ಪರವಾಗಿ ನನ್ನ ಹತ್ರ ಮಾತಾಡ್ತಿದ್ಯಾ? ಅಲ್ಲಮ್ಮ, ಬೇಡ. ಈ ವಿಷಯದಲ್ಲಿ ನೀನ್ ಮಾತ್ರ ಅಲ್ಲ, ಸಾಕ್ಷಾತ್ ಗರುಡ ದೇವ ಬಂದು ಹೇಳಿದ್ರು ನಾನು ಒಪ್ಕೊಳ್ಳಲ್ಲ ಅಷ್ಟೇ. ನಿನ್ ಮಗಳು ನಿನ್ ಮೊಮ್ಮಗಳು ಈ ಮನೆಯಲ್ಲಿರೋ ಅರ್ಹತೆನೆ ಕಳ್ಕೊಂಡಿದ್ದಾರೆ. ಹೊರಗೋಗ ಕೇಳು. ಅದು ಹಾಗೆ. ಹೊರಗೋಗ ಕೇಳು. ನನಗ್ ರಕ್ತ ಸಂಬಂಧಕ್ಕಿಂತ ವಂಶದ ಕೀರ್ತಿ ಪ್ರತಿಷ್ಠೆನೇ ಮುಖ್ಯ. ತಂಗಿ ಮಗಳನ್ನ ಕುತ್ತಿಗೆ ಹಿಡಿದು ಹೊರಗೆ ದಬ್ಬಿದಾನ ಅನ್ನೋ ಅಪಕೀರ್ತಿ ಈ ವರ್ಮನಿಗೆ ಬೇಡ. ಯಜಮಾನ್ರೆ, ಕ್ಷಮಿಸಿ. ಎಷ್ಟೇ ಆದ್ರೂ ಅವರು ನಿಮ್ ಸ್ವಂತ ತಂಗಿ. ಏಯ್ ಪುಣ್ಯ, ಬೇಡ, ನೀನೇನು ಮಾತಾಡ್ಬೇಡ. ಬಾಬಾ, ನೀನು ಅವಳಿಗೋಸ್ಕರ ನನ್ನನ್ನು ದೂರ ಮಾಡ್ತಿದ್ಯಾ? ಹೌದು, ದೂರ ಮಾಡ್ತಿದ್ದೀನಿ. ಪುಣ್ಯ ದೃಷ್ಟಿ ಕಳ್ಕೊಳ್ಳೋದಕ್ಕೆ ನೀನೇ ಕಾರಣ. ಶಿವರಾತ್ರಿ ದಿನ ಪ್ರಾಣ ತೆಗೆಯಕ್ ಹೋಗಿದ್ದೆ. ನಿನ್ನ ಹೇಗ್ ಕ್ಷಮಿಸ್ಲಿ? ತಪ್ಪಿಗೆ ಕ್ಷಮೆನೇ ಇಲ್ಲ ಅನಿರೋಧ್. ಪರಿಣಿಕಾ, ಮರ್ಯಾದೆಯಿಂದ ಹೊರಡ್ತೀರಾ ಇಲ್ಲ? ಅಣ್ಣ, ಹೋಗ್ತೀವಿ. ಮನೆಯವರೇ ಹೊರಗ್ನವರಾದ್ರು, ಒಡ ಹುಟ್ಟಿದವರೇ ದೂರ ಆದ್ರು. ಮನೆ ಮಗಳು ಕಣ್ಣೀರಿಡುವಂತ ಪರಿಸ್ಥಿತಿ ಬಂತು. ನನ್ನ ಮಗಳು ಮೊದ್ಲಿನ ಥರ ಆದ್ಮೇಲೆನೆ ನಾನು ಈ ಮನೆ ಕಾಲಿಡೋದು. ಹೊರಡ್ತೀನಣ್ಣ. ಬಾಪರ್ನಿ. ಭದ್ರ, ಅಮ್ಮ. ನಿಂತ್ಕೋ ಭದ್ರ. ಅರವಿಂದ, ಅಮ್ಮನ್ ಕರ್ಕೊಂಡು ಹೋಗು.
ಏನು ನೀನ್ ಹೇಳ್ತಿರೋದು ನಿಜಾನಾ? ನಿಜವಾಗ್ಲೂ ಗುಡ್ ನ್ಯೂಸ್ ಕೊಟ್ಟೆ ಕಣ. ಈ ವಿಷಯನ ಇವಾಗ್ಲೇ ಪುಣ್ಯಂಗೆ ಹೇಳ್ಬೇಕು. ಪುಣ್ಯ, ಹಾ ಬರ್ತಾ ಇದ್ದೀನಿ. ಏನಾಯ್ತು ಅನಿರುದ್? ಹಾ ನಾನು ಇವಾಗ ನಿನಗೊಂದು ವಿಷಯ ಹೇಳಿದ್ರೆ ನಿನ್ ಖುಷಿಯಲ್ಲಿ ಕುಣಿದಾಡ್ಬಿಡ್ತೀಯ. ಏನಾಯ್ತು ಹೇಳು. ನಿಮ್ ತಂದೆ ಬಗ್ಗೆ. ಏನು? ನಮ್ಮ ಅಪ್ಪನ ಬಗ್ಗೆನಾ? ಹೌದು ಪುಣ್ಯ. ಈಗ ತಾನೇ ವಿಜಯನಗರದಲ್ಲಿರೋ ನನ್ನ ಫ್ರೆಂಡ್ ಹತ್ರ ಮಾತಾಡಿದೆ. ವಿಜಯನಗರದ ಸುತ್ತಮುತ್ತ 1,000 ಜನ ಅನಾಥರು ತಪ್ಪಿಸ್ಕೊಂಡವರೆಲ್ಲ ಇದಾರಂತೆ. ಅದ್ರಲ್ಲಿ ನಿನ್ ತಂದೆ ವಯಸ್ಸಿನವರು 100 ಜನ ಇದಾರಂತೆ. ನನ್ನ ಫ್ರೆಂಡಿನ ತಂದೆ ಅಲ್ಲಿ CI. ಎಷ್ಟೇ ಕಷ್ಟ ಆದ್ರೂ ನಿನ್ ತಂದೆ ಬಗ್ಗೆ ತಿಳ್ಕೊತೀನಿ ಅಂತ ಹೇಳಿದ್ರು. ಅನಿರುದ್, ನೀನ್ ಹೇಳ್ತಿರೋದು ನಿಜನೇನಾ? ನನ್ನ ಪುಣ್ಯಂಗೆ ನಾನು ಯಾವತ್ತಾದ್ರೂ ಸುಳ್ಳು ಹೇಳ್ತೀನ? ನಿನ್ ತಂದೆ ಸಿಗ್ತಾರೆ ಅಂತ ಹೇಳಿದ್ನಲ್ವಾ, ಈಗ್ಲೂ ಯಾಕೆ ಅಳ್ತಾ ಇದೀಯಾ? ದುಃಖಕ್ಕೆ ಬರ್ತಿರೋ ಕಣ್ಣೀರಲ್ಲ ಅನಿರುದ್. ನಮ್ಮಪ್ಪ ಸಿಗ್ತಿದ್ದಾರೆ ಅನ್ನೋ ನಂಬಿಕೆಯಿಂದ ಸಂತೋಷಕ್ಕೆ ಬರ್ತಿರೋ ಕಣ್ಣೀರು. ಅನಿರುದ್, ಅನಿರುದ್, ನಿಜವಾಗ್ಲೂ ನಮ್ಮಪ್ಪ ನಂಗೆ ಸಿಗ್ತಾರೆ ಅಲ್ವಾ? ನಿಜವಾಗ್ಲೂ ಸಿಗ್ತಾರೆ. ನಿನ್ ತಂದೆ ಫೋಟೋನ ಪೊಲೀಸ್ ಅವ್ರಿಗೆ ಕಳಿಸಿದೀನಿ. ಯಾವ ಕ್ಷಣದಲ್ಲಿ ಬೇಕಾದ್ರೂ ತಂದೆ ಸಿಕ್ಕಿದ್ದಾರೆ ಅಂತ ಕಾಲ್ ಬರ್ಬೋದು ಪುಣ್ಯ. ಆ ದಿನ ಬರ್ಬೇಕು ಅನಿರುದ್. ಅವತ್ತೇ ನನ್ನ ಜೀವನದಲ್ಲಿ ನಿಜವಾದ ಹಬ್ಬ. ನೋಡು, ಆ ಹಬ್ಬ ಈಗಲೇ ಶುರು ಆಗ್ಬೇಕು. ನಿನಗೋಸ್ಕರ ಗಿಣ್ ತಂದಿದ್ದೀನಿ. ಏನು ಇವಾಗ್ಲೇ ನಿನ್ ತಂದೆ ಜೊತೆ ಖುಷಿಯಾಗಿರೋ ಹಾಗೆ, ನಿನ್ ತಂದೆ ನಿನಗ್ ಲಾಲಿ ಹಾಡು ಹಾಡ್ತಿರೋ ಹಾಗೆ ಕನಸು ಕಾಣ್ತಾ ಇದ್ಯಾ? ನಮ್ಮಪ್ಪ ಅಮ್ಮ ಸತ್ತು ಹೋದಾಗ ನನ್ನ ಎಷ್ಟು ಬೈದ್ರು ಅಂತ ಗೊತ್ತಾ? ಅಪ್ಪ ಅಮ್ಮನೆ ನುಂಗ್ದಂತ ರಾಕ್ಷಸಿ, ದರಿದ್ರದ ಮಗು ಇವಳು ಅಂದ್ರು. ಕೆಲವರು ಅನಿಷ್ಟ ಅಂತಂದ್ರು. ಮಾತುಗಳಿಂದ ನನಗ್ ನರಕನೇ ತೋರಿಸ್ಬಿಡ್ತಿದ್ರು. ಅವತ್ತೇ ಎಲ್ಲ ಬಿಟ್ಟು ಅಪ್ಪ ಅಮ್ಮನ ಹತ್ರ ಹೊರಟೋಗ್ಬಿಡೋಣ ಅಂತ ಅನ್ಕೊಂಡೆ. ಅಮ್ಮ ತುಂಬಾನೇ ಪ್ರೀತಿಸೋ ಅಂತ ನಾಗಮ್ಮನ್ಗೋಸ್ಕರ ಬದುಕಿದ್ದೆ ಹೊರತು, ಇಲ್ಲ ಅಂತಿದ್ರೆ ಯಾವತ್ತೋ ನಾನ್ ಪುಣ್ಯ, ಏನ್ ಮಾತಾಡ್ತಿದ್ಯಾ ಪುಣ್ಯ? ಇವಾಗ ಹಾಗೆ ಮಾಡಲ್ಲ ಅನಿರುದ್. ಪ್ರಾಣಕ್ ಪ್ರಾಣ ಆಗಿ ನೋಡ್ಕೊಳ್ಳೋ ಅಂತ ನೀನ್ ನನ್ನ ಜೊತೆ ಇದೆಯಲ್ಲ, ನಿನ್ ಪ್ರೀತಿ ಸಿಕ್ಕಿದೆ. ಯಾವತ್ತೋ ಒಂದಿನ ನಮ್ಮಪ್ಪನ ಪ್ರೀತಿನೂ ನನಗೆ ಸಿಗತ್ತೆ. ನಮ್ಮಪ್ಪನ ಜೊತೆ ಆಟ ಆಡ್ತೀನಿ, ಲಾಲಿ ಹಾಡು ಹೇಳಿಸ್ಕೊಳ್ತೀನಿ, ಕತೆಗಳು ಹೇಳ್ಸ್ಕೊತೀನಿ. ಆ ದಿನ ಖಂಡಿತ ಬರುತ್ತೆ ಪುಣ್ಯ. ಬರೋ ಹಾಗೆ ನಾನ್ ಮಾಡ್ತೀನಿ. ಅನಿರುದ್, ನಿನ್ ಮಡ್ಲಲ್ಲಿ ಮಲ್ಕೋಬೋದಾ? ನಾವಿಷ್ಟಪಡೋರು ದೂರ ಆದ್ರೆ
ಆ ನೋವು ಹೇಗಿರುತ್ತೆ ಅಂತ ನಾನು ಕೇಳಿದ್ದೆ. ಆದರೆ ಇವಾಗ ಕಣ್ಣಾರೆ ನೋಡ್ತಾ ಇದ್ದೀನಿ. ಪ್ರೀತಿಸ್ತಿರೋ ಹೆಣ್ಣಾಗ್ಲಿ, ಮದುವೆ ಆಗ್ತಿರೋ ಹೆಂಡತಿಯಾಗ್ಲಿ ಈ ಮಾತನ್ನ ಹೇಳಬಾರ್ದು. ಅದೆಷ್ಟೇ ಕಷ್ಟ ಆದ್ರೂ ನನ್ನ ಮಾವನ್ನ ಹುಡುಕಿ ಕರ್ಕೊಂಬರೋ ಜವಾಬ್ದಾರಿ ನಂದು ಪುಣ್ಯ. ಮಾವನ್ ಕಣ್ಮುಂದೆನೆ ಅವರ ಆಶೀರ್ವಾದ ಜೊತೆಗೇನೆ ನಮ್ಮ ಮದುವೆ ನಡೆಯುತ್ತೆ. ಸರಿನಾ? ಬಾರಮ್ಮ. ಅವರೇನಮ್ಮ ನಾನು ಹೇಳಿ ಸ್ವಾಮೀಜಿ, ಅವರೇ ಇದಕ್ಕೆಲ್ಲ ಒಂದು ದಾರಿ ತೋರಿಸ್ತಾರಮ್ಮ. ಗುರುಗಳೇ, ನಾನು ಹಾವಾಡಿಗ ಬಸವ, ನಿಮ್ಮಿಂದ ಒಂದು ಕಾರ್ಯ ಆಗಬೇಕು. ಬಂದಿರೋ ಕಾರ್ಯ ತುಂಬಾ ಕಠಿಣವಾಗಿದೆಯಲ್ಲ ಬಸವ? ಹೌದು ಗುರುಗಳೇ. ಅಮ್ಮ, ಸ್ವಾಮಿಗಳಿಗೆ ನಡೆದಿರೋದೆಲ್ಲ ಹೇಳಿ. ಸ್ವಾಮಿ, ನನ್ನ ಅಣ್ಣನೇ ನನ್ನನ್ನು ಮನೆಯಿಂದ ಆಚೆ ಹಾಕಿದ್ದಾನೆ. ಸ್ವಾಮಿ, ನನ್ನ ಮಗಳಿಗೆ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಅವಳ ಮುಂದೆ ಜೀವನ ಹೇಗೋ ಅಂತ ನನ್ಗೆ ಅರ್ಥ ಆಗದೆ ನೀವೇ ದಿಕ್ಕು ಅಂತ ಪರಿಹಾರ ಕೇಳ್ಕೊಂಡು ಹೋಗೋದಕ್ಕೆ ಇಲ್ಲಿಗೆ ಬಂದೆ. ನನ್ನ ಮಗಳನ್ನ ದಯವಿಟ್ಟು ಮೊದಲಿನ ಹಾಗಾಗೋ ಥರ ಮಾಡಿ ಸ್ವಾಮಿ. ಬರ್ನಿ, ತನ್ನ ಕಣ್ಣ ಮುಂದೆನೆ ತನ್ನ ಮಗಳ ಜೀವನ ನಾಶ ಆಗ್ತಿದ್ರೆ ಯಾವ ತಾಯಿನೂ ಸಹಿಸ್ಕೊಳ್ಳಲ್ಲ. ನಿನ್ನ ನೋವು ನನಗೆ ಅರ್ಥ ಆಗುತ್ತಮ್ಮ. ಆದ್ರೆ ಹುಟ್ಟಿರೋ ಮಗು ಇನ್ನೂ ಕಣ್ಣು ತೆರೆಯೋಕ್ ಮುಂಚೆನೆ ನೀನು ನಿನ್ನ ಮಗಳು ಸ್ಮಶಾನಕ್ಕೆ ಕಳಿಸಿದ್ರೆ ಆ ತಾಯಿ ಮನಸ್ಸಿಗೆ ಎಷ್ಟು ನೋವಾಗಿರಬಹುದು.